ನೀವು ಸ್ಟ್ರೀಟ್ ಫುಡ್ ಅಂಗಡಿಗಳಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಅನ್ನು ನೋಡಿರಬಹುದು. ನಮ್ಮೂರಲ್ಲಂತೂ ಸಮುದ್ರ ತೀರದ ಹತ್ತಿರ ಜಾತ್ರೆಗಳಲ್ಲೆಲ್ಲ ಇದರ ಸ್ಟಾಲ್ ಹಾಕಿರ್ತಾರೆ. ಪೊಟ್ಯಾಟೊ ಟ್ವಿಸ್ಟರ್ ಮಾಡಲಿಕ್ಕೆ ಆಕ್ಚುಲಿ ಟ್ವಿಸ್ಟರ್ ಮಷಿನ್ ಬೇಕು. ಆದರೆ ಮಷಿನ್ ಇಲ್ಲದೆ ಮನೆಯಲ್ಲೇ ಸ್ಟ್ರೀಟ್ ಫುಡ್ ಅಂಗಡಿ ತರ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನಾನಿಲ್ಲಿ 3 ಮೀಡಿಯಂ ಸೈಜ್ನ ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ಮೀಡಿಯಂ ಸೈಜ್ನ ಆಲೂಗಡ್ಡೆ ಯಾಕೆ ಅಂತ ಮುಂದೆ ಹೇಳ್ತೇನೆ. ಇದನ್ನು ಸ್ವಚ್ಛವಾಗುವ ತನಕ ಚೆನ್ನಾಗಿ ತೊಳೆದುಕೊಂಡು ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ನಾವು ಪನ್ನೀರ್ ಟಿಕ್ಕಾ ಎಲ್ಲ ಮಾಡಲಿಕ್ಕೆ ಈ ಸ್ಕೀವರ್ ಅನ್ನು ಉಪಯೋಗಿಸ್ತೇವಲ್ಲ, ಆ ಕಡ್ಡಿಗಳನ್ನು ತೆಗೆದುಕೊಳ್ಳಿ. ಆಲೂಗಡ್ಡೆಯನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೇನೆ. ಒಂದು ಕಡ್ಡಿಯನ್ನು ತೆಗೆದುಕೊಂಡು ನಡುವೆ ಈ ರೀತಿ ತೂರಿಸಿಕೊಳ್ಳಿ. ಕಡ್ಡಿಯನ್ನು ತಿರುಗಿಸುತ್ತಾ ಮುಂದಕ್ಕೆ ತಳ್ಳಿ. ಇಲ್ಲಿ ಸ್ವಲ್ಪ ಹೊರಗೆ ಬಂದಿದೆ ನೋಡಿ. ಇದು ಜಸ್ಟ್ ಹೊರಗೆ ಬರುವ ತನಕ ಮಾತ್ರ ಈ ರೀತಿ ರೊಟೇಟ್ ಮಾಡ್ಕೊಳ್ತೇನೆ. ಇದಕ್ಕಿಂತ ಜಾಸ್ತಿ ನಾನು ತಳ್ಳಿಕ್ಕೆ ಹೋಗೋದಿಲ್ಲ. ಈಗ ಚಾಕುವನ್ನು ತೆಗೆದುಕೊಂಡು ಈ ರೀತಿ ತಿರುಗಿಸುತ್ತಾ ಕಟ್ ಮಾಡ್ಕೊಳ್ಬೇಕು. ನೀವು ಈ ರೀತಿ ಕಟ್ ಮಾಡುತ್ತಿರುವಾಗ ಹಿಂದಿನ ಲೇಯರ್ ಕಟ್ ಆಗದಂತೆ ನೋಡಿ. ನಾನಿಲ್ಲಿ ಮೀಡಿಯಂ ಗಾತ್ರದ ಆಲೂಗಡ್ಡೆ ಯಾಕೆ ತೆಗೆದುಕೊಂಡಿದ್ದಂದ್ರೆ, ನಾನು ಉಪಯೋಗಿಸುವ ಕಡ್ಡಿ ತುಂಬಾ ದೊಡ್ಡದಾಗಿಲ್ಲ. ದೊಡ್ಡ ಗಾತ್ರದ ಆಲೂಗಡ್ಡೆಗೆ ದೊಡ್ಡದಾದ ಸ್ಕೀವರ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ. ನೀವು ಸ್ಟ್ರೀಟ್ ಫುಡ್ ಅಂಗಡಿಗಳಲ್ಲಿ ನೋಡಿರ್ಬೋದು, ಅವರು ತುಂಬಾ ದೊಡ್ಡದಾದ ಕಡಾಯಿಗೆ ತುಂಬಾ ಎಣ್ಣೆ ಹಾಕಿ ಫ್ರೈ ಮಾಡ್ತಾರೆ. ಹಾಗಾಗಿ ಮನೆಯಲ್ಲಿ ನಾವು ಮಾಡುವಾಗ ಮೀಡಿಯಂ ಗಾತ್ರದ ಪೊಟ್ಯಾಟೊ ಸ್ಕೀವರ್ ಅನ್ನು ಮಾಡೋಣ. ಇದನ್ನೀಗ ಸರ್ಕ್ಯುಲರ್ ಆಗಿ ಕಟ್ ಮಾಡ್ಕೊಂಡಿದ್ದಾಯ್ತು. ಈಗ ಹಗುರವಾಗಿ ನಾವಿದನ್ನು ಸಡಿಲಗೊಳಿಸಬೇಕು. ನೀವು ಫಸ್ಟ್ ಟೈಮ್ ಮಾಡೋವಾಗ ನಡುವೆ ಕಟ್ ಆಗ್ಬೋದು. ನೀವು 2ನೇ 3ನೇ ಟ್ವಿಸ್ಟರ್ ಅನ್ನು ಮಾಡೋವಾಗ ನಿಮ್ಗೆ ಅಂದಾಜಾಗ್ತದೆ. ಈ ರೀತಿ ಹಗುರವಾಗಿ ಎಳೆಯಿರಿ. ಜೋರಾಗಿ ಪ್ರೆಷರ್ ಹಾಕಿದ್ರೆ ಇದು ಈಸಿಯಾಗಿ ಕಟ್ ಆಗ್ತದೆ. ಇದನ್ನು ಬಿಡಿಸಿಕೊಂಡ ನಂತರ ಈ ರೀತಿ ಕಾಣ್ತದೆ ನೋಡಿ. ಮೆಷಿನ್ ನಲ್ಲಿ ಮಾಡುವ ಟ್ವಿಸ್ಟರ್ ಇದಕ್ಕಿಂತ ಸ್ವಲ್ಪ ಸಪೂರವಾಗಿ ಬರ್ತದೆ, ಅದು ಬಿಟ್ರೆ ಬೇರೆ ಏನು ಡಿಫರೆನ್ಸ್ ಇಲ್ಲ. ಒಂದು ಬೌಲ್ಗೆ ನೀರನ್ನು ತುಂಬಿಸಿ ಅದರ ಒಳಗೆ ಈ ಟ್ವಿಸ್ಟರ್ ಅನ್ನು ಹಾಕಿ. ಇದೇ ರೀತಿ ಉಳಿದ ಆಲೂಗಡ್ಡೆಯನ್ನು ಕೂಡ ಕತ್ತರಿಸಿಕೊಳ್ಳಿ. ಇನ್ನೊಂದು ಆಲೂಗಡ್ಡೆಯನ್ನು ನಾನು ಮತ್ತೊಮ್ಮೆ ಬಿಡಿಸಿ ತೋರಿಸ್ತೇನೆ. ನಿಮ್ಗೆ ಸಾಧ್ಯವಾದರೆ ಇದಕ್ಕಿಂತಲೂ ಸ್ವಲ್ಪ ಸಪೂರವಾಗಿ ಕತ್ತರಿಸಿಕೊಳ್ಬಹುದು. ಮೆಷಿನ್ ಇಲ್ಲದೆ ಕಟ್ ಮಾಡಿದ ಪೊಟ್ಯಾಟೊ ಟ್ವಿಸ್ಟರ್ ಹೇಗಿದೆ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಯೂಶುವಲಿ ಇದನ್ನು ಮಕ್ಕಳು ತುಂಬಾನೇ ಇಷ್ಟಪಡ್ತಾರೆ. 50 ರೂಪಾಯಿ 100 ರೂಪಾಯಿಗೆಲ್ಲ ಹೊರಗಡೆ ಪೊಟ್ಯಾಟೊ ಟ್ವಿಸ್ಟರ್ ಅನ್ನು ತೆಗೆದುಕೊಳ್ಳುವ ಬದಲು ನೀವು ಸುಲಭವಾಗಿ ಇದನ್ನು ಮನೆಯಲ್ಲೇ ಮಾಡಬಹುದು. ಇದರ ನೀರನ್ನು ಒಂದೆರಡು ಸಲ ಚೇಂಜ್ ಮಾಡಿಕೊಳ್ಳಿ. ಸದ್ಯಕ್ಕೆ ಇದನ್ನು ನಾನು ಬದಿಗಿಡ್ತೇನೆ. ನಾವೀಗ ಒಂದು ಬ್ಯಾಟರ್ ಅನ್ನು ತಯಾರಿಸಬೇಕು. ಅದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ 1/4 ಕಪ್ ನಷ್ಟು ಮೈದಾ ಹಿಟ್ಟನ್ನು ಹಾಕಿ. ಇದರ ಜೊತೆಗೆ 1/4 ಕಪ್ ನಷ್ಟು ಕಾರ್ನ್ ಫ್ಲೋರ್ ಅನ್ನು ಹಾಕಿ. 1 ಟೀ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ. ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲಾ ಪೌಡರ್ ಅನ್ನು ಹಾಕಿ. ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ. ನೀವೆಲ್ಲ ಸಾಮಗ್ರಿಗಳನ್ನು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಒಂದು ಬ್ಯಾಟರ್ ಅನ್ನು ರೆಡಿ ಮಾಡ್ಕೊಳ್ಬೇಕು. ಇದರಲ್ಲಿ ಯಾವುದೇ ರೀತಿಯ ಗಂಟುಗಳು ಇರಬಾರ್ದು. ಮತ್ತೆ ಇದರ ಕನ್ಸಿಸ್ಟೆನ್ಸಿ ಹೇಗಿರಬೇಕಂದ್ರೆ ತುಂಬಾ ತೆಳುವಾಗಿರಬೇಕು. ಸೊ ಆ ತರ ನಾವು ಬ್ಯಾಟರ್ ಅನ್ನು ರೆಡಿ ಮಾಡ್ಕೊಳ್ಬೇಕು. ಹಿಟ್ಟು ಆಲ್ಮೋಸ್ಟ್ ಈಗ ರೆಡಿ ಆಗಿದೆ. ಇದರ ಕನ್ಸಿಸ್ಟೆನ್ಸಿಯನ್ನು ತೋರಿಸ್ತೇನೆ ನೋಡಿ. ಈ ತರ ತುಂಬಾ ತೆಳುವಾದ ಬ್ಯಾಟರ್ ಅನ್ನು ರೆಡಿ ಮಾಡ್ಕೊಳ್ಳಿ. ಪೊಟ್ಯಾಟೊ ಟ್ವಿಸ್ಟರ್ ಅನ್ನು ಫ್ರೈ ಮಾಡಿದ ಬಳಿಕ ಅದರ ಮೇಲೆ ಮಸಾಲೆಯ ಮಿಶ್ರಣವನ್ನು ಸಿಂಪಡಿಸಬೇಕಲ್ವಾ. ಅದನ್ನು ಮಾಡಲಿಕ್ಕೆ ಒಂದು ಬೌಲ್ ನಲ್ಲಿ 1 ರಿಂದ ಅರ್ಧ ಚಮಚ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ. 1 ಚಮಚ ಚಾಟ್ ಮಸಾಲ ಪುಡಿಯನ್ನು ಹಾಕಿ. 1 ಟೀ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕಿ. 1 ಚಿಟಿಕೆ ಉಪ್ಪನ್ನು ಹಾಕಿ. ಉಪ್ಪಿನ ಬದಲಿಗೆ ಬೇಕಾದ್ರೆ ಬ್ಲ್ಯಾಕ್ ಸಾಲ್ಟ್ ಅನ್ನು ಕೂಡ ಹಾಕಬಹುದು. ಈಗ ಎಲ್ಲಾ ಪುಡಿಗಳನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ಮಸಾಲೆ ಪುಡಿಗಳ ಮಿಶ್ರಣ ಈಗ ರೆಡಿಯಾಗಿದೆ. ಇದನ್ನು ಸದ್ಯಕ್ಕೆ ಬದಿಗಿಡೋಣ. ಈಗ ನಾವು ಕಟ್ ಮಾಡಿದ ಒಂದು ಪೊಟ್ಯಾಟೊ ಟ್ವಿಸ್ಟರ್ ಅನ್ನು ಕೈಗೆ ತೆಗೆದುಕೊಳ್ಳಿ. ಆಲೂಗಡ್ಡೆ ಮೇಲೆ ಈ ರೀತಿ ನೀವು ಬ್ಯಾಟರ್ ಅನ್ನು ಹಾಕಬೇಕು. ಎಲ್ಲಾ ಕಡೆ ಸಮಾನವಾಗಿ ಹಾಕೊಳ್ಳಿ. ಆಕ್ಚುಲಿ ಅಂಗಡಿಯಲ್ಲಿ ಅವರು ತುಂಬಾ ಬ್ಯಾಟರ್ ಅನ್ನು ಮಾಡಿಕೊಂಡು ಡೈರೆಕ್ಟ್ ಆಗಿ ಟ್ವಿಸ್ಟರ್ ಅನ್ನು ಅದರ ಒಳಗೆ ಮುಳುಗಿಸ್ತಾರೆ. ನಾನು ಆಲ್ರೆಡಿ ಎಣ್ಣೆಯನ್ನು ಕಾಯಿಸ್ಲಿಕ್ಕಿಟ್ಟಿದ್ದೆ. ಅದರ ಒಳಗೆ ಈ ಟ್ವಿಸ್ಟರ್ ಅನ್ನು ಹಾಕ್ತೇನೆ. ಈ ಪ್ಯಾನ್ ನ ಸೈಜ್ಗೆ 2 ಟ್ವಿಸ್ಟರ್ ಅನ್ನು ಒಂದ್ಸಲ ಫ್ರೈ ಮಾಡ್ಲಿಕ್ಕೆ ಆಗ್ತದೆ. ಇದನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಎರಡೂ ಬದಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
2 ನಿಮಿಷದ ನಂತರ ನಾನು ಇನ್ನೊಂದು ಬದಿಗೆ ಮಗುಚಿಕೊಳ್ತೇನೆ. ಇದನ್ನು ಫ್ರೈ ಮಾಡಿಕೊಳ್ಳುವಾಗ ಸ್ವಲ್ಪ ಅಗಲವಾದ ಕಡಾಯಿಯನ್ನೇ ಆರಿಸಿಕೊಳ್ಳಿ. ಸ್ಟ್ರೀಟ್ ಫುಡ್ ಅಂಗಡಿಗಳಲ್ಲಿ ಬ್ಯಾಟರ್ಗೆ ಕೆಂಪು ಕಲರ್ನ ಫುಡ್ ಕಲರ್ ಅನ್ನು ಹಾಕ್ತಾರೆ. ನೀವು ನೋಡಿರ್ಬೋದು, ಹೊರಗಡೆ ಸಿಗುವ ಪೊಟ್ಯಾಟೊ ಟ್ವಿಸ್ಟರ್ ಸ್ವಲ್ಪ ಕೆಂಪು ಬಣ್ಣದಲ್ಲಿರ್ತದೆ. ನಾನಿಲ್ಲಿ ಫುಡ್ ಕಲರ್ ಅನ್ನು ಹಾಕಿಲ್ಲ. ಇದೀಗ ಎರಡೂ ಬದಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನೋಡುವಾಗಲೇ ಗೊತ್ತಾಗ್ತದೆ ಇದು ತುಂಬಾ ಗರಿಗರಿಯಾಗಿದೆ ಅಂತ. ಈಗ ಇದನ್ನು ಎಣ್ಣೆಯಿಂದ ಹೊರಗೆ ತೆಗೆಯೋಣ. ಮತ್ತೆ ಹೆಚ್ಚುವರಿ ಎಣ್ಣೆಯನ್ನು ಸೋಸಿಕೊಳ್ಳಿ. ಈ ಪೊಟ್ಯಾಟೊ ಟ್ವಿಸ್ಟರ್ ಹೀಗೇನೆ ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ನಾವು ತಯಾರಿಸಿದ ಮಸಾಲೆ ಪುಡಿಗಳ ಮಿಶ್ರಣವನ್ನು ಇದಕ್ಕೆ ಹಾಕೋಣ. ಈ ಫ್ರೈ ಮಾಡಿದ ಪೊಟ್ಯಾಟೊ ಟ್ವಿಸ್ಟರ್ ಅನ್ನು ಒಂದು ಪ್ಲೇಟ್ಗೆ ಹಾಕೊಂಡಿದ್ದೇನೆ. ಈ 3 ಪೊಟ್ಯಾಟೊ ಟ್ವಿಸ್ಟರ್ ಒಂದೇ ರೀತಿ ಫ್ರೈ ಆಗಿ ತುಂಬಾ ಕ್ರಿಸ್ಪಿ ಆಗಿದೆ. ಈ ಪೊಟ್ಯಾಟೊ ಟ್ವಿಸ್ಟರ್ ಅನ್ನು ನೀವು ಬೇಕ್ ಕೂಡ ಮಾಡಬಹುದು. ನಾವು ಬ್ಯಾಟರ್ ಅನ್ನು ತಯಾರಿಸಿದ್ದೇವಲ್ಲ, ಅದಕ್ಕೆ ನೀರು ಹಾಕದೆ ಆ ಪೌಡರ್ಗೆ ಕೋಟ್ ಮಾಡಿಕೊಂಡು ನೀವು 20 ರಿಂದ 25 ನಿಮಿಷ ಬೇಕ್ ಮಾಡಬಹುದು. ನಿಮ್ಗೆ ಎಷ್ಟು ಖಾರ ಬೇಕೋ ಅದರ ತಕ್ಕ ಹಾಗೆ ನಾವು ತಯಾರಿಸಿದ ಮಸಾಲೆ ಪುಡಿಗಳ ಮಿಶ್ರಣವನ್ನು ಹಾಕಿ. ಅಂಗಡಿಗಳಲ್ಲಿ ಇದನ್ನು ಕೊಡುವ ಮೊದಲು ಇದಕ್ಕೆ ಮೇಯನೀಸ್ ಅನ್ನು ಹಾಕಿಕೊಂಡು ಕೊಡ್ತಾರೆ. ಅದೇ ರೀತಿ ಕಾಣಲಿಕ್ಕೆ ನಾನಿಲ್ಲಿ ಮನೆಯಲ್ಲೇ ತಯಾರಿಸಿದ ವೆಜ್ ಮೇಯನೀಸ್ ಅನ್ನು ಹಾಕ್ತಿದ್ದೇನೆ. ಮೇಯನೀಸ್ ಹೇಗೆ ಮಾಡೋದು ಅಂತ ಅದರ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಸೊ ಓವರ್ ಆಲ್ ಆಗಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡುವುದಕ್ಕಾಗಿ ಸಮಯವನ್ನು ವ್ಯಯಿಸಿದ್ದಕ್ಕೆ ಧನ್ಯವಾದಗಳು.